ಪಾರ್ಕಿಂಗ್ ಸಮಸ್ಯೆಗೆ ಮುಕ್ತಿ ಕೊಟ್ಟ ಗುಬ್ಬಿ ಪಟ್ಟಣ ಪಂಚಾಯಿತಿ. ಒನ್ ಸೈಡ್ ಪಾರ್ಕಿಂಗ್ಗೆ ಮುಂದಾದ ಪಟ್ಟಣ ಪಂಚಾಯಿತಿ. ಕಳೆದ ವಾರ ಗುಬ್ಬಿ ಪಟ್ಟಣದ ಪಂಚಾಯಿತಿಯಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಕೈಗೊಂಡ ನಿರ್ಣಯಕ್ಕೆ ಅಧ್ಯಕ್ಷೆ ಹಾಗೂ ಅಧಿಕಾರಿಗಳು ಮುಂದಾಗಿದ್ದಾರೆ. ಸಾರ್ವಜನಿಕ ಸಭೆಯಲ್ಲಿ ಹಿರಿಯ ನಾಗರಿಕರು ಹಾಗೂ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಕ್ರಮಕ್ಕೆ ಪಟ್ಟಣ ಪಂಚಾಯಿತಿ ಮುಂದಾಗಿದ್ದು, ಗುಬ್ಬಿ ಪಟ್ಟಣ ಪಂಚಾಯಿತಿಯಿಂದ ಪಂಚಾಯತ್ ರಾಜ್ ಇಲಾಖೆಯ ಮುಂಭಾಗದ ಎಂಜಿ ರಸ್ತೆಯಲ್ಲಿ ಒನ್ ಸೈಡ್ ಪಾರ್ಕಿಂಗ್ ವ್ಯವಸ್ಥೆಗೆ ಮುಂದಾಗಿದೆ. ಹೌದು, ಕಳೆದ ವಾರ ಗುಬ್ಬಿ ಪಟ್ಟಣ ಪಂಚಾಯಿತಿಯಲ್ಲಿ ಸಾರ್ವಜನಿಕ ಸಭೆಯನ್ನ ಕರೆಯಲಾಗಿದ್ದು, ಸಭೆಯಲ್ಲಿ ಪಾರ್ಕಿಂಗ್ ಸಮಸ್ಯೆ ಹಾಗೂ ಸಾರ್ವಜನಿಕರು ಹೇಳಿಕೊಂಡಿದ್ರು. ಅಲ್ಲದೆ ಒನ್ ಸೈಡ್ ಪಾರ್ಕಿಂಗ್ ವ್ಯವಸ್ಥೆ ಮಾಡುವಂತೆ ಒತ್ತಾಯಿಸಿದ್ರು. ಸಾರ್ವಜನಿಕರ ಒತ್ತಾಸೆ ಮೇರೆಗೆ ಇಬ್ಬರು ಸಿಬ್ಬಂದಿಯನ್ನ ನಿಯೋಜನೆ ಮಾಡಿ ಒನ್ ಸೈಡ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಲು ಅಧ್ಯಕ್ಷೆ ಆಯಿಷಾ ಯಾಸೀನ್ ಹಾಗೂ ಮುಖ್ಯಾಧಿಕಾರಿ ಮಂಜುಳಾ ದೇವಿ ಮುಂದಾದ್ರು. ಸರ್ಕಾರಿ ರಜಾ ದಿನ ಹೊರತುಪಡಿಸಿ ನಿತ್ಯ ರಸ್ತೆಯ ಬಲಬದಿಯಲ್ಲಿ ವಾಹನಗಳನ್ನ ಪಾರ್ಕಿಂಗ್ ಮಾಡಲು ಸೂಚನೆ ನೀಡಲಾಗಿದೆ. ಅಲ್ಲದೆ ತಾಲೂಕು ಕಚೇರಿ ಒಳಗಡೆ ದ್ವಿಚಕ್ರ ವಾಹನ ನಿಲುಗಡೆ ಮತ್ತು ತಾಲೂಕು ಕಚೇರಿಯ ಹಳೆ ಕಟ್ಟಡದ ಬಳಿ ಕಾರ್ ಪಾರ್ಕಿಂಗ್ಗೆ ತಹಶೀಲ್ದಾರ್ ಅವಕಾಶ ಕೊಟ್ಟಿರುವ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡಲಾಯಿತು. ಇನ್ನು ಗುಬ್ಬಿ ಪಟ್ಟಣದಲ್ಲಿ ಒನ್ ಸೈಡ್ ಪಾರ್ಕಿಂಗ್ ವ್ಯವಸ್ಥೆ ಮಾಡುವ ಬಗ್ಗೆ ಹಾಗೂ ರಸ್ತೆ ಸುರಕ್ಷತಾ ಬಗ್ಗೆ ಜಾಗೃತಿ ಮೂಡಿಸುವ ಪೋಸ್ಟರ್ ಅಂಟಿಸಿ ಜೊತೆಗೆ ಇಬ್ಬರು ಕಾರ್ಮಿಕರನ್ನ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ನಿಯೋಜಿಸಲಾಗಿದೆ. ಈ ವೇಳೆ ಮಾತನಾಡಿದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಆಯಿಷಾ ತಾಜಿನ್, ಕಳೆದ ವಾರ ನಡೆದ ಪಟ್ಟಣದ ಹಿರಿಯ ನಾಗರಿಕರ ಆಶಯದಂತೆ ಒನ್ ಸೈಡ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಸರ್ಕಾರಿ ಕಚೇರಿಗಳು ಒಂದೆಡೆ ಇರೋದ್ರಿಂದ ಪಾರ್ಕಿಂಗ್ ಸೇರಿದಂತೆ ವಾಹನಗಳ ಓಡಾಟ ಕೂಡ ಕಷ್ಟಕರವಾಗಿತ್ತು. ಅಲ್ಲದೆ ಇದಕ್ಕೆ ಪೂರಕವಾಗಿ ರಸ್ತೆ ಬದಿಯ ಬಲಭಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಅಂತ ತಿಳಿಸಿದ್ರು. ನಾವು ಪ್ರಯೋಜನ ನಾವು ಮಾಡಿದ್ದೀವಿ. ಅವರು ಸ್ವಲ್ಪ ಕೋಆಪರೇಟ್ ಮಾಡಿ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಕೊಂಡು ನಾವು ಮಾಡಬೇಕು. ಪಾರ್ಕಿಂಗ್ ನಾವು ವ್ಯವಸ್ಥೆ ಮಾಡಿದ್ದಾರೆ. ಅದು ನಾವು ಅದು ರೂಲ್ಸ್ ಪ್ರಕಾರ ನಾವು ಸ್ವಲ್ಪ ಅವ್ರ ಜೊತೆ ಮಾಡಿದ್ರೆ ಅವರು ಎಲ್ಲ ಸರಿ ಹೋಗುತ್ತೆ. ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಮಂಜುಳಾ ದೇವಿ ಮಾತನಾಡಿ, ಸರ್ಕಾರಿ ಕಟ್ಟಡಗಳು ಒಂದೆಡೆ ಇರೋದ್ರಿಂದ ಬಹುದಿನಗಳಿಂದ ಈ ರೀತಿಯ ಸಮಸ್ಯೆ ಎದುರಾಗಿದೆ. ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಿಂದ ಪಿಡಬ್ಲ್ಯೂಡಿ ಇಲಾಖೆಯವರೆಗೆ ಒಂದು ಬದಿಯ ವಾಹನ ನಿಲುಗಡೆ ಮಾಡಲಾಗಿದೆ. ಇದಕ್ಕೆ ವಾಹನ ಸವಾರರು ಸಹಕರಿಸಬೇಕಿದೆ ಎಂದು ಮನವಿ ಮಾಡಿದರು. ನಾವು ಎಂಜಿ ರೋಡಿಂದ ತಿರ್ಕೊಂಡಾಗ ನಮ್ಮಲ್ಲಿ ಎಲ್ಲಾನು ಎಡಭಾಗದಲ್ಲಿ ಸರ್ಕಾರಿ ಕಚೇರಿಗಳಿರೋದ್ರಿಂದ ಬಲಭಾಗದಲ್ಲಿ ಎರಡು ಟೂ ವೀಲರ್ಗಳು ಮತ್ತೆ ಫೋರ್ ವೀಲರ್ದು ಎರಡೂ ಬಲಭಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಎಡಭಾಗದಲ್ಲಿ ಫ್ರೀ ಆಗಿರ್ಲಿ ಅಂತ. ಪಟ್ಟಣ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ಸಾದಿಕ್ ಮಾತನಾಡಿ, ಇಲ್ಲಿನ ಜ್ವಲಂತ ಸಮಸ್ಯೆಗೆ ಇಂದು ತಾರ್ಕಿಕ ಅಂತ್ಯ ಮಾಡಲಾಗಿದೆ ಎಂದು ಸಂತಸವನ್ನ ಹಂಚಿಕೊಂಡರು. ಒಂದು ಸಭೆ ತೀರ್ಮಾನ ತಗೊಂಡಿದ್ದೀವಿ. ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಒಂದು ನಿರ್ಣಯ ತಗೋಬೇಕಾಗಿತ್ತು. ಅದರಿಂದ ಈಗ ಮೇನ್ ರೋಡ್ ಎಂಜಿ ರೋಡಲ್ಲಿ ಈಗ ತಾಲೂಕು ಆಫೀಸು ಮುನ್ಸಿಪಲ್ ಆಫೀಸ್ ಇರೋ ಜಾಗದಲ್ಲಿ ಅಲ್ಲಿಂದ ಪಿಡಬ್ಲ್ಯೂ ತಕಾನು ಒನ್ ಸೈಡ್ ಪಾರ್ಕಿಂಗ್ ಕೊಡೋದು, ಅಂದರೆ ಬಲಭಾಗದಲ್ಲಿ ಪಾರ್ಕಿಂಗ್ ಕೊಡೋದು ಅಂತ ತೀರ್ಮಾನ ಮಾಡಿ ತಾಲೂಕು ಕಚೇರಿಯಿಂದ ನಮಗೆ ತಹಸೀಲ್ದಾರು ಸಹಕಾರ ಕೊಟ್ಟಿದ್ದಕ್ಕೆ ಅವರು ಒಳಗಡೆ ಜಾಗ ಕೊಟ್ಟಿದ್ದಾರೆ. ಅಲ್ಲೂ ಟೂ ವೀಲ್ ಪಾರ್ಕಿಂಗ್ ಮಾಡಿ ಮತ್ತು ಕಾರ್ ಪಾರ್ಕಿಂಗು ತಾಲೂಕು ಆಫೀಸ್ ಹಿಂಭಾಗದಲ್ಲಿ ಓಲ್ಡ್ ತಾಲೂಕ್ ಪಂಚಾಯತಿ ಆಫೀಸ್ ಇದೆ, ಆ ಜಾಗದಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಇಲ್ಲೆಲ್ಲ ಟೂ ವೀಲ್ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಅವ್ರಿಗೇನು ಯಾವುದೇ ಸದ್ಯಕ್ಕೆ ಯಾವುದೇ ಥರ ಫೀಸ್ ಕೊಡ್ತಲ್ಲ, ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ. ಒಟ್ನಲ್ಲಿ ಗುಬ್ಬಿ ಪಟ್ಟಣದಲ್ಲಿ ಸಾಕಷ್ಟು ಸಮಸ್ಯೆಯಾಗಿದ್ದ ಪಾರ್ಕಿಂಗ್ ಸಮಸ್ಯೆಗೆ ಅಂತ್ಯ ಕಾಣಿಸಲು ಗುಬ್ಬಿ ಪಟ್ಟಣ ಪಂಚಾಯಿತಿ ಮುಂದಾಗಿದೆ. ಪಂಚಾಯಿತಿಯ ಕ್ರಮದಿಂದ ಮುಂದಿನ ದಿನಗಳಲ್ಲಿ ಪಾರ್ಕಿಂಗ್ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.